ಬಹುಶಃ ಕಾಯಕ ಸಮುದಾಯದಲ್ಲಿ ನಾಯಕರಾಗೋದು ಬಹಳಷ್ಟು ಕಡಿಮೆ. ನಾಯಕರ ಆದ ಮೇಲೆ ಪಾರ್ಟಿಗಳು ಗುರುತಿಸಿ ಅವ್ರಿಗೊಂದು ಸ್ಥಾನಮಾನ ಕೊಡೋದು ಕೂಡ ಬಹಳಷ್ಟು ಕಷ್ಟ. ನೆನಪಿರಲಿ, ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವತ್ತೂ ಕೂಡ ಹಿಂದುಳಿದಂಥ ಸಮುದಾಯ ಆಗಿರ್ಬೋದು, ಅದು SC ST ಸಮುದಾಯಗಳಾಗಿರ್ಬೋದು, ಕಾಯಕ ಸಮುದಾಯ ಆಗಿರ್ಬೋದು, ಬಹುಶಃ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪರ ಹಾದಿ ಹಿಡ್ಕೊಂಡು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಹಾದಿ ಹಿಡ್ಕೊಂಡು ಇವತ್ತು ಬಹುಶಃ ಕಾಯಕ ಸಮುದಾಯದ ಹಿಂದುಳಿದಂಥ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು, ಒಂದು ಶಕ್ತಿಯನ್ನು ಕೊಡಬೇಕು ಅನ್ನೋಂಥ ಕಾರಣದಿಂದ ಬಹುಶಃ ನಮ್ಮ ಪಾರ್ಟಿಯಲ್ಲಿ ಈ ರೀತಿ ಚರ್ಚೆ ಆಗುತ್ತೆ. ಯಾವ ರೀತಿಯಲ್ಲಿ ಚರ್ಚೆ ಆಗುತ್ತೆ ಅಂದ್ರಿಗಿನ ಯಾರನ್ನ MLA ಆಗಿ MLC ಆಗಿ ಆಯ್ಕೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ನಮ್ಮೆಲ್ಲ ನಾಯಕರು ಸೇರಿ ಒಂದೇ ಒಂದು ಮಾತು, ಹಿಂದುಳಿದಂಥ ಸಮುದಾಯಗಳಿಂದ, ಅತ್ಯಂತ ಹಿಂದುಳಿದಂಥ ಸಮುದಾಯದಿಂದ ಕೌಟಿಲ್ಯ ರಘುವರನ್ನ ಆಯ್ಕೆ ಮಾಡೋಣ ಅನ್ನೋಂಥ ತೀರ್ಮಾನವನ್ನು ಒಕ್ಕೂರದಿಂದ ತಗೊಂಡು ಪಕ್ಷದ ಅಧ್ಯಕ್ಷರಾದ ಹಿಡ್ಕೊಂಡು ಎಲ್ಲರೂ ಕೂಡ ಸೇರಿ ಕೌಟಿಲ್ಯ ರಘುವರನ್ನ ಆಯ್ಕೆ ಮಾಡೋಂಥ ಕೆಲಸ ಇವತ್ತು ಮಾಡಿದ್ದೀವಿ. ಬಹುಶಃ ನೀವೆಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ಇವತ್ತು ಪೊಲಿಟಿಕಲ್ ಪಾರ್ಟೀಸು ಬಹುಶಃ ಇವತ್ತು ನಾವೇನ ಕೌಟಿಲ್ಯ ರಘುವರ್ಗೊಂದೇನೆ ಹಿಂದುಳಿದಂಥ ಸಮುದಾಯ ಭಾರತೀಯ ಜನತಾ ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋಂಥ ವಿಚಾರವನ್ನು ನೋಡಿದಂಥ ಟೈಮಲ್ಲಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪರ ಹಾದಿ ಹಿಡ್ಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ SC STಗಳಿಗೆ ಜೊತೆಲಿ ಹಿಂದುಳಿದಂಥ ವರ್ಗಕ್ಕೆ ಅತ್ಯಂತ ಹಿಂದುಳಿದಂಥ ವರ್ಗಕ್ಕೆ ನಮ್ಮ ಪಾರ್ಟಿ ಯಾವತ್ತೂ ಕೂಡ ಆದ್ಯತೆಯನ್ನು ಕೊಟ್ಕೊಂತ ಬಂದಿದೆ. ಬಹುಶಃ ಹಿಂದುಳಿದಂಥ ಸಮುದಾಯಗಳಿಗೆ ಬಹುಶಃ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಏನಿದಾವ ಅವೆಲ್ಲ ಕೂಡ ವೋಟ್ ಬ್ಯಾಂಕ್ ಸಲುವಾಗಿ ಏನು ಹೇಳ್ತಾರಂದ್ರಿಗಿನ ನಾವು ಹಿಂದುಳಿದಂಥ ಸಮುದಾಯಗಳ ಪರವಾಗಿದ್ದೀವಿ, ನಾವು SC STಗಳ ಪರವಾಗಿದ್ದೀವಿ ಅಂತ ಹೇಳ್ತಾರಾಗ್ಲಿ, ಕೇವಲ ಭಾಷಣದಲ್ಲೇ ಮಾಡ್ತಾರಾಗ್ಲಿ, ಯಾವುದು ಹಿಂದುಳಿದಂಥ ಸಮುದಾಯಗಳಿಗೆ ಯಾವುದು ಆದ್ಯತೆಯನ್ನು ಕೊಡಬೇಕೋ, ಯಾವುದು ಸ್ಥಾನಮಾನವನ್ನು ಕೊಡಬೇಕೋ ಆ ಸ್ಥಾನಮಾನವನ್ನು ಕೊಡುವಂಥ ವಿಚಾರದಲ್ಲಿ ಎಲ್ಲರನ್ನು ನೋಡಿದಂಥ ಟೈಮಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಮೋಸ ಮಾಡೋಂಥ ಕೆಲಸ ಮಾಡಿದವ. ಬಹುಶಃ ಹಿಂದುಳಿದಂಥ ಸಮುದಾಯಗಳಿಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಬೆನ್ನಿಗೆ ನಿಂತು ಎಲ್ಲ ರೀತಿಯಲ್ಲಿ ಕೂಡ ಸಪೋರ್ಟ್ ಮಾಡೋಂಥ ಕೆಲಸ ಕೂಡ ಮಾಡಿದೆ. ಅದಕ್ಕೋಸ್ಕರವಾಗಿ ಇವತ್ತು ನೀವೆಲ್ಲರೂ ಕೂಡ ನೋಡಿರ್ಬೋದು, ನಮ್ಮ ದೇಶದಲ್ಲಿದ್ದಂಥ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಉದಾಹರಣೆಗೆ ತಗೊಂಡ್ರೆ, ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕೂಡ ಅತ್ಯಂತ ಹಿಂದುಳಿದಂಥ ಸಮಾಜದಿಂದ ಬಂದಂಥವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರಂತ ಕೂಡ ನೆನಪು ಮಾಡಿಕೊಡ್ತೀನಿ. ಇವತ್ತು ನೀವೆಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ಪೊಲಿಟಿಕಲ್ ಪಾರ್ಟೀಸು ಎಲ್ಲ ಹಿಂದುಳಿದಂಥ ಸಮುದಾಯಗಳನ್ನು ಮುಂದಿಡ್ಕೊಂಡು ಕೇವಲ ರಾಜಕೀಯಗೋಸ್ಕರ ಬಳಕೆ ಮಾಡಿಕೊಂಡು ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಎಲ್ಲ ರೀತಿಯಲ್ಲಿ ಮೋಸ ಮಾಡಿಕೊಂಡು ಏನು ಇವತ್ತು ರಾಜಕೀಯವಾಗಿ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಆ ರೀತಿ ಮಾಡಲಾರ್ದಂತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶಕ್ಕೆ ಕೂಡ ಪ್ರಧಾನಮಂತ್ರಿಗಳನ್ನು ಕೂಡ ಕೊಡುವಂಥ ಕೆಲಸ ಕೂಡ ಮಾಡಿದೆ. ಬಹುಶಃ ನಾವೆಲ್ಲರೂ ಕೂಡ ಹಿಂದುಳಿದಂಥ ಸಮುದಾಯಗಳನ್ನ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ಮುಂದುವರಿಸಂತ ಕೆಲಸ ಮಾಡ್ತಾ ಇದ್ದಾರ. ಬಹುಶಃ ನಾನು ವಿಜೇಂದ್ರ ಅವರು, ಗೋವಿಂದ ಕಾರಜೋಳ ಅವರು ನಾವು ಕಾರಲ್ಲಿ ಬರುವಂಥ ಟೈಮಲ್ಲಿ ಇದೇ ಮಾತಾಡಿದ್ವಿ. ಸಾಹೇಬ್ರನ್ನ ಗೋವಿಂದ ಕಾರಜೋಳದವ್ರಿಗೆ ಒಂದೇ ಮಾತಾಡಿದ್ರೆ ಯಾವ ರೀತಿಯಲ್ಲಿ ಯಡಿಯೂರಪ್ಪರು ತಾವು ಕುಂತು ಅತ್ಯಂತ ಹಿಂದುಳಿದಂಥ ಸಮುದಾಯಗಳಿಗೆ, ಕಾಯಕ ಸಮುದಾಯಗಳಿಗೆ ಯಾವ ರೀತಿಯಲ್ಲಿ ಗುರುತಿಸಿ ಸ್ಥಾನಮಾನವನ್ನು ಕೊಡ್ತಾ ಇದ್ರು, ನಿಮ್ಮೆಲ್ಲರ ಆಶೀರ್ವಾದದಿಂದ, ಕಾಯಕ ಸಮುದಾಯ ಆಶೀರ್ವಾದದಿಂದ 2028ಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಕಾಯಕ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು.